ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿದ್ದೀರಿ ಅಂತ ನಾನು ಭಾವಿಸ್ತೇನೆ. ವೆಲ್ಕಮ್ ಬ್ಯಾಕ್ ಟು ಉಮಾವತೀಸ್ ಟೇಸ್ಟಿ ಕಿಚನ್. ಇವತ್ತಿನ ರೆಸಿಪಿ ತುಂಬ ಸಿಂಪಲ್ ಇದೆ, ಆದರೆ ಅಷ್ಟೇ ಟೇಸ್ಟಿ ಇದೆ. ಇದು ಈ ತಿಂಗಳಲ್ಲಿ ನಾನು 2ನೇ ಬಾರಿ ಮಾಡ್ತಿರುವ ರೆಸಿಪಿ. ಈ ರೆಸಿಪಿ ಹೆಸರು ಬಂದು ಜೀರಾ ಚಿಕನ್. ಓಕೆ, ತುಂಬ ಕಮ್ಮಿ. ಇದು ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಈ ಕೆಂಪು ಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ ಮಾತ್ರ ಇದರಲ್ಲಿ ಉಂಟು, ಮತ್ತೆ ಬೇರೆ ಯಾವುದೇ ಮೆಣಸಿನ್ಕಾಯಿ ಮಿಕ್ಸ್ ಇಲ್ಲ. ಇದು ನಾನು ಒಂದು 10ರಿಂದ 12 ತನಕ ನಿಮಗೆ ಎಷ್ಟು ಖಾರ ಬೇಕು ಅಷ್ಟನ್ನು ಹಾಕ್ಕೊಳ್ಳಿ. ಇದನ್ನು ಅರ್ಧ ಗಂಟೆ ಕಾಲ ನಾನು ನೀರಲ್ಲಿ ನೆನೆಸಿಟ್ಟಿದ್ದೆ. ಅದನ್ನು ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. 1 ಚಮಚ ಜೀರಿಗೆ, ಓಕೆ, ಹಸಿ ಜೀರಿಗೆ ನೀಲಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಮುಷ್ಟಿ ಸಿಪ್ಪೆ ಸುಲಿದಂಥ ಬೆಳ್ಳುಳ್ಳಿ, ಓಕೆ. ಈಗ ದೊಡ್ಡ ಹೋಳಿದ್ರೆ ದೊಡ್ಡ ಒಂದು ಇಡೀ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪು ಇಲ್ಲಿ ಸ್ವಲ್ಪ ಹಾಕ್ಕೊಳ್ತಿದ್ವಿ, ಮತ್ತು ಚಿಕನ್ಗೆ ಸ್ವಲ್ಪ ಹಾಕ್ಕೊಳುತ್ತೆ. ಮತ್ತು ಜಸ್ಟ್ 1 ಚಿಟಿಕೆ ಅರಿಶಿಣ, ಓಕೆ. ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಸ್ವಲ್ಪ ನೀರು, ಇಷ್ಟನ್ನು ಒಳ್ಳೆ ಮಾಡಿ ನಾವು ನುಣ್ಣಗೆ ರುಬ್ಕೊಳ್ಳೋಣ. ನೋಡ್ಬೋದು, ಈ ಮಸಾಲ ಫೈನಾಗಿ ಪೇಸ್ಟ್ ಆಗಿದೆ. ಈಗ ಗ್ಯಾಸಲ್ಲಿ ಒಂದು ಕಡಾಯಿಯನ್ನು ಇಟ್ಕೊಳ್ಳೋಣ. ಎಣ್ಣೆ ಅದು ತುಪ್ಪ ಬಿಸಿ ಆಗ್ತಾ ಬರುವಾಗ ಈಗ ನಾವು 1 ದೊಡ್ಡ ನೀರುಳ್ಳಿನ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳೋಣ. ಇದು ಲೈಟ್ ಬ್ರೌನ್ ಆಗೋ ತನಕ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಇದು ಲೈಟ್ ಬ್ರೌನ್ ಆಗ್ತಾ ಬರುವಾಗ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ನಾವು ರುಬ್ಬಿದ ಮಸಾಲೆನ ಹಾಕ್ಕೊಳ್ಳೋಣ. ಸೊ ಈಗ ಮಸಾಲೆ ಫ್ರೈ ಆಗ್ತಾ ಬಂದಿದೆ. ಅರೋಮಾ ಸ್ಮೆಲ್ ಒಳ್ಳೆ ಬರ್ತಾಯಿದೆ, ಘಮ 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 ಬರ್ತಾಯಿದೆ ಇಡೀ ಮನೆಯಲ್ಲಿ. ನಾವು ಟೈಮ್ ಟು ಆ್ಯಡ್ ಚಿಕನ್. ತೊಳೆದಿಟ್ಟಿರುವ ಚಿಕನನ್ನು ಆ್ಯಡ್ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಈಗ ಇದನ್ನು ಒಳ್ಳೆ ಮಾಡಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಒಳ್ಳೆ ಮಿಕ್ಸ್ ಮಾಡಿದ ನಂತರ ಇದನ್ನು ಬೇಯಲಿಕ್ಕೆ ಬಿಡೋಣ. ಕುಕ್ಡ್ ಇಟ್ ಡನ್. ಬನ್ನಿ ನೋಡೋಣ. ಚಿಕನ್ ಆಗಿದೆ ಅಂಥೇಳಿ ಸೈಡ್ಗೆಲ್ಲ ಎಣ್ಣೆ ಬಿಡ್ತದಲ್ಲ, ಅದ್ರ ಮೇಲೆ ಚಿಕನ್ ಇಸ್ ಡನ್, ಓಕೆ. ಅದು ಮಿಕ್ಸಿಯಲ್ಲಿದ್ದ ನೀರು, ಏನು ಗ್ರೈಂಡ್ ಮಾಡಿದ ಮಸಾಲ ನೀರು ಇರ್ತಲ್ಲ, ಬೇಕಾದರೆ ಅದು ನೀವು ಹಾಕ್ಕೋಬೋದು, ಅದು ಆಪ್ಷನಲ್, ನಿಮಗೆ ಬಿಟ್ಟಿದ್ದು. ನಮಗೀಗ ಈ ತಿಕ್ ಗ್ರೇವಿಯೇ ಸಾಕು. ಇದು ಚಪಾತಿ ರೈಸ್ ಜೊತೆ ಎಲ್ಲ ಚೆನ್ನಾಗೋಗುತ್ತೆ. ಒಂದು ದೋಸೆ, ನೀರು ದೋಸೆ ಎಲ್ಲ ಉಂಟಲ್ಲ, ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈಗ ಸ್ವಲ್ಪ ಮೇಲೆಯಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಮಿಕ್ಸ್ ವೆಲ್ 1 more time. ಓಕೆ, ಮಿಕ್ಸ್ ಮಾಡಿ ಆಯಿತು. ಈಗ ಬೆಂಕಿ ಬಂದ್ ಮಾಡೋಣ. ಇದರ ಫೈನಲ್ ಟೇಸ್ಟ್ ನಾನು ನಿಮಗೆ ಹೇಳ್ತೇನೆ. ಸಖತ್ತಾಗಿ ಬಂದಿದೆ. ಒಮ್ಮೆ ನೀವು ಟ್ರೈ ಮಾಡಿ ಪ್ಲೀಸ್. ಸೊ ಇವತ್ತಿನ ರೆಸಿಪಿ ಆಯಿತು. ಸೊ ಇನ್ನೊಂದು ರೆಸಿಪಿ ಜೊತೆ ನಾವು ಸಿಗೋಣಂತೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಯಾಕೆಂದರೆ ನಾನು ಯಾವುದೇ ಈ ಹೆಲ್ದಿಯಾಗಿರುವ ಈಸಿಯಾಗಿರೋ ರೆಸಿಪಿ ನಿಮಗೆ ತಲುಪಬೇಕಲ್ಲ, ಅದಕ್ಕೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವೀಡಿಯೋದಲ್ಲಿ ಸಿಗೋಣಂತೆ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್ ಎಲ್ಲರಿಗೂ. ಲವ್ ಯು ಆಲ್.